ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಅನಾನಸ್, ಬಿ ದಾಳಿಂಬೆ, ಸಿ ಚಕ್ರಮೊಗ್ಗು, ಡಿ ಕಲ್ಲು ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಚಕ್ರಮೊಗ್ಗು. ಚಕ್ರಮೊಗ್ಗಿನಲ್ಲಿರುವ ಕೆಲ ರಾಸಾಯನಿಕಗಳು ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದರ ಕ್ರಿಯೆಯ ವಿಧಾನ ದೇಹದಲ್ಲಿನ ಈಸ್ಟ್ರೋಜನ್ನಂತೆಯೇ ಇರುವುದರಿಂದ ಇದು ಹಾರ್ಮೋನ್ ಅಸಮತೋಲನದಿಂದ ಉಂಟಾಗುವ ಹೆಚ್ಚಿನ ರೋಗ ಲಕ್ಷಣಗಳನ್ನು ಗುಣಪಡಿಸುತ್ತದೆ. ನಮ್ಮ ದೇಹದಲ್ಲಿನ ಚಯಾಪಚಯ ಹೆಚ್ಚಿಸಲು, ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುವಲ್ಲಿಯೂ ಚಕ್ರಮೊಗ್ಗು ಸಾಕಷ್ಟು ಕೊಡುಗೆ ನೀಡುತ್ತದೆ. ಕ್ಯಾಲೋರಿ ಬರ್ನ್ ಮಾಡಲು, ಕೊಬ್ಬಿನ ಸಂಗ್ರಹವನ್ನು ತಡೆಯಲು ನಿಮ್ಮ ಆಹಾರದಲ್ಲಿ ಅನಾನಸ್ಸು ಮೊಗ್ಗನ್ನು ಸೇರಿಸುವುದು ಉತ್ತಮ ಪರಿಹಾರವಾಗಿದೆ. ಎರಡನೇ ಪ್ರಶ್ನೆ, ಕಬ್ಬಿಣವು ನಮ್ಮ ದೇಹದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡುತ್ತದೆ? ಆಪ್ಷನ್ಸ್: ಎ ಪ್ರೋಟೀನ್ಸ್ ಹೀರಿಕೊಳ್ಳುವಿಕೆ, ಬಿ ರಕ್ತ ಶುದ್ಧಿ, ಸಿ ಶಕ್ತಿ ಉತ್ಪಾದನೆ, ಡಿ ಆಮ್ಲಜನಕ ಪೂರೈಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಉತ್ತಮ ಆರೋಗ್ಯಕ್ಕೆ ಕಬ್ಬಿಣವು ಮುಖ್ಯವಾದ ಖನಿಜವಾಗಿದೆ. ಆಮ್ಲಜನಕ ಪೂರೈಕೆ, ಶಕ್ತಿಯ ಉತ್ಪಾದನೆ, ಜೀವಕೋಶಗಳ ಕಾರ್ಯದ ಬೆಂಬಲ, ರಕ್ತಹೀನತೆ ತಡೆಯಲು, ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಮುಖ್ಯವಾದ ಖನಿಜವಾಗಿದೆ. ಅಂತೆಯೇ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಲು ಕಬ್ಬಿಣದ ಪ್ರಮಾಣ ಉತ್ತಮವಾಗಿರುವ ಕೆಲ ಹಣ್ಣುಗಳನ್ನು ಸೇವಿಸುವುದು ಉತ್ತಮ. ಇದರಲ್ಲಿ ಪ್ರಮುಖವಾಗಿ ದಾಳಿಂಬೆ ಕೂಡ ಕಬ್ಬಿಣದ ಅಂಶವನ್ನು ಹೊಂದಿದೆ. ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿರುವ ದಾಳಿಂಬೆ ಸುಧಾರಿತ ಆರೋಗ್ಯಕ್ಕಾಗಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಮಕ್ಕಳಲ್ಲಿ ಶಕ್ತಿಯನ್ನು ಹೆಚ್ಚಿಸಿ ಗಟ್ಟಿಯಾದ ಮೂಳೆ ರಚನೆಗೆ ಕಾರಣವಾಗುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಬಾಳೆಹಣ್ಣು, ಸಿ ಅನಾನಸ್, ಡಿ ದಾಳಿಂಬೆ. ಉತ್ತರ ಆಪ್ಷನ್ ಸಿ ಅನಾನಸ್. ಇದರಲ್ಲಿರುವ ಸಕ್ಕರೆ ಅಂಶವು ಸಕ್ರಿಯವಾಗಿ ಬೆಳೆಯುತ್ತಿರುವ ಮಕ್ಕಳು ತಮ್ಮ ದಿನಚರಿಯ ಉದ್ದಕ್ಕೂ ಎನರ್ಜೆಟಿಕ್ ಆಗಿರಲು ಸಹಾಯ ಮಾಡುತ್ತದೆ. ಅನಾನಸ್ನಲ್ಲಿರುವ ಮ್ಯಾಂಗನೀಸ್ ಗಟ್ಟಿಯಾದ ಮೂಳೆ ರಚನೆಯನ್ನು ವರ್ಧಿಸುತ್ತದೆ. ಇದರಿಂದಾಗಿ ಮೂಳೆಗಳು ಬಲಗೊಳ್ಳುತ್ತವೆ. ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಬೆಳವಣಿಗೆಯ ಪ್ರತಿಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಈ ಹಣ್ಣು ನೈಸರ್ಗಿಕ ಜೀವರೋಧಿ ಗುಣಗಳನ್ನು ಹೊಂದಿದ್ದು, ಕುಳಿಗಳು ಮತ್ತು ಒಸಡು ರೋಗಗಳನ್ನು ತಡೆಗಟ್ಟಲು, ಬಾಯಿಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಈ ಹಣ್ಣುಗಳಲ್ಲಿ ಹೇರಳವಾಗಿರುವ ವಿಟಮಿನ್ ಸಿ ಕಾಲೇಜನ್ ಉತ್ಪಾದಿಸುತ್ತದೆ. ಇದು ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ, ಮಕ್ಕಳಿಗೆ ಮೃದು ಮತ್ತು ಕಾಂತಿಯುತವಾಗಿರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಕರ್ನಾಟಕ ಎಂಬ ಪದದ ಅರ್ಥವೇನು? ಆಪ್ಷನ್ಸ್: ಎ ಉನ್ನತ ಭೂಮಿ, ಬಿ ಸಾಂಸ್ಕೃತಿಕ ನಾಡು, ಸಿ ಕರುಣೆಯ ನಾಡು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಉನ್ನತ ಭೂಮಿ. ಕರ್ನಾಟಕ ಎಂಬ ಹೆಸರು ಕರುನಾಡು ಪದದಿಂದ ಬಂದಿದೆ. ಇದರ ಅರ್ಥ ಉನ್ನತ ಭೂಮಿ ಅಥವಾ ಎತ್ತರದ ಪ್ರಸ್ಥಭೂಮಿ. ಕನ್ನಡ ಭಾಷೆಯಲ್ಲಿ ಇದು ಕಪ್ಪು ಮಣ್ಣಿನ ಭೂಮಿ ಎಂದು ಅರ್ಥೈಸಬಹುದು. ಇದು ರಾಜ್ಯದ ಭೌಗೋಳಿಕತೆ ಮತ್ತು ಕೃಷಿ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಕರ್ನಾಟಕ ಏಕೀಕರಣ ಆಂದೋಲನದ ಫಲವಾಗಿ ಕರ್ನಾಟಕದ ಸೃಷ್ಟಿಯಾಯಿತು. ಐದನೇ ಪ್ರಶ್ನೆ, ಮೂತ್ರನಾಳದಲ್ಲಿ ಸೋಂಕು ಉಂಟಾಗಿದ್ದರೆ ಅದು ಯಾವ ರೀತಿಯ ಲಕ್ಷಣಗಳನ್ನು ನೀಡುತ್ತದೆ? ಆಪ್ಷನ್ಸ್: ಎ ದುರ್ವಾಸನೆ, ಬಿ ಉರಿ ಮೂತ್ರ, ಸಿ ಬೆನ್ನು ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರನಾಳದ ಸೋಂಕಿನ ಲಕ್ಷಣಗಳಲ್ಲಿ ಪ್ರಮುಖವಾದದ್ದು ಉರಿ ಮೂತ್ರ. ಮೂತ್ರ ಮಾಡುವಾಗ ಉರಿ ಕಾಣಿಸುವುದು, ಮೂತ್ರ ಮಾಡುವ ಜಾಗದಲ್ಲಿ ನೋವು ಉಂಟಾಗುವುದು, ಪದೇ ಪದೇ ಮೂತ್ರ ಮಾಡಬೇಕು ಎನ್ನಿಸುವುದು. ಮೂತ್ರನಾಳದ ಸೋಂಕು ಅತಿಯಾದರೆ ಜ್ವರ ಬರುವುದು, ಬೆನ್ನು ನೋವು, ಮೂತ್ರದಲ್ಲಿ ದುರ್ವಾಸನೆ ಬರುವುದು ಮೂತ್ರನಾಳದ ಸೋಂಕಿನ ಲಕ್ಷಣಗಳಾಗಿರುತ್ತವೆ. ಆರನೇ ಪ್ರಶ್ನೆ, ಪ್ರತಿದಿನ ಮಲವಿಸರ್ಜನೆ ಸರಾಗವಾಗಿ ಆಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸಿರಿಧಾನ್ಯ, ಬಿ ನೀರು, ಸಿ ಫೈಬರ್ ಭರಿತ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕಲು ನೀರಿನ ಸೇವನೆ ಅತ್ಯಗತ್ಯ.
ಮಲಬದ್ಧತೆಯನ್ನು ನಿವಾರಿಸಲು ನಾವು ಮೊದಲು ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರನ್ನು ಕುಡಿಯಲೇಬೇಕು. ಇದರಿಂದ ತ್ಯಾಜ್ಯ ವಿಸರ್ಜನೆ ಸುಲಭವಾಗುತ್ತದೆ. ಆಹಾರ ಸೇವಿಸುವಾಗ ನಾರಿನಾಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸುವುದು ಈ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ನಾರಿನಾಂಶವಿರುತ್ತದೆ. ಅವುಗಳನ್ನು ಬಳಸುವುದು ಒಳ್ಳೆಯದು. ತಾಜಾ ಹಸಿರು ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಪಪ್ಪಾಯಿ, ಬಾಳೆಹಣ್ಣು, ಕಿತ್ತಳೆ, ನಿಂಬೆ, ಸೀಬೆಹಣ್ಣು ಮತ್ತು ಅವಾಕಾಡೋದಂತಹ ಹಣ್ಣುಗಳಲ್ಲಿ ನಾರಿನಾಂಶ ಅಧಿಕವಾಗಿರುತ್ತದೆ ಮತ್ತು ಮೊಳಕೆ ಕಾಳಿನಲ್ಲಿ ನಾರಿನಾಂಶ ಅಧಿಕವಾಗಿರುತ್ತದೆ. ಹೀಗೆ ಸಾಧ್ಯವಾದಷ್ಟು ನಾವು ಸೇವಿಸುವ ಆಹಾರದ ಮೂಲಕವೇ ಇದನ್ನು ನಿಧಾನವಾಗಿ ಸರಿಪಡಿಸಿಕೊಳ್ಳಬೇಕು. 7ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಬೀಜ ಯಾವುದು? ಆಪ್ಷನ್ಸ್: ಎ ಹುಣಸೆ ಬೀಜ, ಬಿ ಮಾವಿನ ಬೀಜ, ಸಿ ಹಲಸಿನ ಬೀಜ, ಡಿ ನೇರಳೆ ಬೀಜ. ಸರಿಯಾದ ಉತ್ತರ ಆಪ್ಷನ್ ಎ ಹುಣಸೆ ಬೀಜ. ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಬೀಜ ಹುಣಸೆ ಬೀಜ. ಹುಣಸೆ ಹಣ್ಣಿನ ಬೀಜ ಹುಣಸೆ ಹಣ್ಣಿಗಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದನ್ನು ಒಲೆ ಮೇಲೆ ಉರಿದು ಇದರ ಸಿಪ್ಪೆ ತೆಗೆದು ಉಪ್ಪು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು 1 ರಿಂದ 2 ತಿಂದರೆ ಹೊಟ್ಟೆ ಸುತ್ತ ಬೊಜ್ಜು ಕರಗಿಸುತ್ತದೆ. ಐರನ್ ಹಾಗೂ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುವುದರಿಂದ ಇದು ರಕ್ತವನ್ನು ಹೆಚ್ಚಿಸುವುದರ ಜೊತೆಗೆ ಮೂಳೆ ಕಬ್ಬಿಣದಂತೆ ಗಟ್ಟಿಯಾಗುತ್ತದೆ. ಇನ್ನು ಹುಣಸೆ ಬೀಜದ ಪುಡಿಯಿಂದ ಹಲ್ಲುಗಳನ್ನು ಉಜ್ಜುವುದರಿಂದ ಹಲ್ಲುಗಳು ಬಿಳುಪಾಗುತ್ತವೆ ಮತ್ತು ಇದು ಕೀಲು ನೋವನ್ನು ಕಡಿಮೆ ಮಾಡುವ ಗುಣಗಳನ್ನು ಹೊಂದಿದೆ. 8ನೇ ಪ್ರಶ್ನೆ, ಮುಸ್ಲಿಮರು ಇದ್ದು ಒಂದೇ ಒಂದು ಮಸೀದಿಯೂ ಇಲ್ಲದ ದೇಶ ಯಾವುದು? ಆಪ್ಷನ್ಸ್: ಎ ಮೊನಾಕೋ, ಬಿ ಸ್ಲೋವಾಕಿಯಾ, ಸಿ ಭೂತಾನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭಾರತದ ನೆರೆಯ ರಾಷ್ಟ್ರವಾಗಿರುವ ಈ ಪುಟ್ಟ ದೇಶದಲ್ಲಿ ಬೌದ್ಧರು, ಹಿಂದೂಗಳು, ಮುಸ್ಲಿಮರು ಹಾಗೂ ಕ್ರಿಶ್ಚಿಯನ್ನರು ಕೂಡ ಇದ್ದಾರೆ. ಆದರೆ ಈ ದೇಶದಲ್ಲಿ ಒಂದೇ ಒಂದು ಮಸೀದಿಯೂ ಕೂಡ ಇಲ್ಲ. ತನ್ನ ಭೌಗೋಳಿಕ ಸೌಂದರ್ಯದಿಂದಲೇ ಹೆಸರುವಾಸಿಯಾಗಿರುವ ಭೂತಾನ್ ದೇಶದಲ್ಲಿ ಸುಮಾರು 7,000 ಇಸ್ಲಾಂ ಸಮುದಾಯದ ಜನರು ಇದ್ದಾರೆ. ಇನ್ನು ಈ ದೇಶದಲ್ಲಿ ಒಂದೇ ಒಂದು ಮಸೀದಿಗಳಿಲ್ಲ ಹಾಗೂ ವಿಶ್ವದ 3ನೇ ಮಸೀದಿ ಇಲ್ಲದ ದೇಶವಾಗಿದೆ. ಇನ್ನು ಮಸೀದಿ ಇಲ್ಲದ ಭಾರತದ ಏಕೈಕ ನೆರೆಯ ರಾಷ್ಟ್ರವಾಗಿದೆ. ಭೂತಾನ್ ಹೊರತುಪಡಿಸಿ ಮೊನಾಕೋ ಮತ್ತು ಸ್ಲೋವಾಕಿಯಾ ದೇಶಗಳಲ್ಲಿಯೂ ಕೂಡ ಯಾವುದೇ ಮಸೀದಿಗಳಿಲ್ಲ. ಭೂತಾನ್ನಲ್ಲಿರುವ ಹೆಚ್ಚಿನ ಮುಸ್ಲಿಮರು ತಮ್ಮ ಮನೆಯಲ್ಲಿಯೇ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. 9ನೇ ಪ್ರಶ್ನೆ, ಮಧುಮೇಹಿಗಳು ಮಧ್ಯಾಹ್ನದ ಊಟದ ನಂತರ ಮಲಗಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಅಜೀರ್ಣ, ಬಿ ಸಕ್ಕರೆ ಏರಿಕೆ, ಸಿ ಸಕ್ಕರೆ ಇಳಿಕೆ, ಡಿ ಅನಿಯಂತ್ರಿತ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಯಂತ್ರಿತ. ಹಗಲಿನ ನಿದ್ರೆಗೆ ಹೋಲಿಸಿದರೆ 60 ನಿಮಿಷಗಳಿಗಿಂತ ಹೆಚ್ಚು ಹಗಲಿನ ನಿದ್ರೆ ಮತ್ತು ಟೈಪ್ 2 ಮಧುಮೇಹದ 45% ಹೆಚ್ಚಿನ ಅಪಾಯದ ನಡುವೆ ಸಂಬಂಧವಿದೆ. ಆದರೆ 40 ನಿಮಿಷಗಳಿಗಿಂತ ಕಡಿಮೆ ನಿದ್ರೆಯನ್ನು ಮಾಡಬಹುದು. ಹಾಗಾಗಿ ಮಧ್ಯಾಹ್ನ ಊಟದ ನಂತರ 1 ಗಂಟೆ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದೇಹವು ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸಲು ಸಾಧ್ಯವಾಗದೆ ಅಥವಾ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯು ಕಡಿಮೆಯಾಗುವ ಕಾಯಿಲೆಯೇ ಮಧುಮೇಹ. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ದೇಹಕ್ಕೆ ಊಟದ ನಂತರ ಇನ್ಸುಲಿನ್ ಅಗತ್ಯವಿದೆ. ಊಟದ ನಂತರ ನೀವು ಮಲಗಿದಾಗ ದೇಹದ ಜೀರ್ಣಕ್ರಿಯೆಯು ನಿಧಾನಗೊಳ್ಳುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅನಿಯಂತ್ರಿತವಾಗುತ್ತದೆ. ಈ ಸ್ಥಿತಿಯಲ್ಲಿ ದೇಹವು ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. 10ನೇ ಪ್ರಶ್ನೆ, ಯಾರು ಅಪ್ಪಿತಪ್ಪಿಯೂ ರುದ್ರಾಕ್ಷಿಗಳನ್ನು ಧರಿಸಬಾರದು? ಆಪ್ಷನ್ಸ್: ಎ ಮದುವೆಯಾಗಿರುವವರು, ಬಿ ಮಾಂಸ ಮತ್ತು ಮದ್ಯ ಸೇವಿಸುವವರು, ಸಿ ಕೋಪಿಷ್ಠರು, ಡಿ ಜಿಪುಣರು. ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಸ ಮತ್ತು ಮದ್ಯ ಸೇವಿಸುವವರು. ಮಾಂಸಾಹಾರ ಮತ್ತು ಮದ್ಯ ಸೇವಿಸುವವರು ಅಪ್ಪಿತಪ್ಪಿಯೂ ರುದ್ರಾಕ್ಷಿ ಮಣಿಗಳನ್ನು ಧರಿಸಬಾರದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಂಸಾಹಾರ ಮತ್ತು ಮದ್ಯವನ್ನು ಸೇವಿಸುವ ಜನರು ರುದ್ರಾಕ್ಷಿಯನ್ನು ಧರಿಸಿದರೆ ಅದು ಅಶುದ್ಧವಾಗುತ್ತದೆ ಹಾಗೂ ಇದರಿಂದ ಆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನೀವು ರುದ್ರಾಕ್ಷಿಯನ್ನು ಧರಿಸಿದಾಗ ಇವುಗಳನ್ನು ಸೇವಿಸದಿರಿ ಅಥವಾ ಇವುಗಳನ್ನು ಸೇವಿಸುವವರು ರುದ್ರಾಕ್ಷಿಯನ್ನು ಧರಿಸದಿರಿ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.